Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ನಿಮಗೂ ಗೊತ್ತು ಅದು. ಟೂ ಆಪ್ಷನ್ಸ್ ಇರುತ್ತೆ ಗೈಸ್. ಡೆಫಿನೆಟ್ಲಿ ಒಂದೊಂದ್ಸತಿ ಶಾರ್ಟ್ ವಿಡಿಯೋಸ್ ಅಲ್ಲೂ ಎರಡೆರಡು ಆಪ್ಷನ್ ಮಾಡೋಣ ಅಂತ ಫೀಲ್ ಆಗ್ತಾ ಇದೆ. ಓಕೆ, ಸೊ ಎರಡು ಆಪ್ಷನ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ. ಆಪ್ಷನ್ 1, ಆಡ್ ನಂಬರ್ಸ್. ಇನ್ ಕೇಸ್ ನಿಮ್ಮ ಬರ್ತ್ ಡೇಟ್ ಅಲ್ಲಿ ಈ ಒಂದು ನಂಬರ್ ಇದೇ ನಂಬರ್ ಆಗ್ಬೇಕು ಅಂತ ಇಲ್ಲ, ಎನಿ ಒನ್ ನಂಬರ್. ಫಾರ್ ಎನ್ ಎಕ್ಸಾಂಪಲ್ 22 2 ಬಂತು, ರೈಟ್. 24 ಅಗೇನ್ ಫಸ್ಟ್ ವರ್ಡ್ 2 ಬಂತು. 17 ಫಸ್ಟ್ ಒನ್ ಬಂತು, ರೈಟ್. 1 ನ ಚೂಸ್ ಮಾಡಬಹುದು. ಸೊ ಈ ತರ ಆಡ್ ನಂಬರ್ಸ್ ಫಸ್ಟ್ ಗ್ರೂಪ್ ಅವ್ರಿಗೆ 1, 3, 5, 7, 9. ಓಕೆ, ಅಂಡ್ ಸೆಕೆಂಡ್ ಗ್ರೂಪ್ ಅವ್ರಿಗೆ ಈವನ್ ನಂಬರ್ಸ್ 2, 4, 6, 8. ಓಕೆ, ಸೊ ಎಸ್, ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ನೀವು ನಂಬರ್ಸ್ನ ಚೂಸ್ ಮಾಡ್ಬೋದು ಅಥವಾ ಗ್ರೂಪ್ನ ಚೂಸ್ ಮಾಡ್ಬೋದು. ಫಸ್ಟ್ ಗ್ರೂಪ್ ಬೇಕಾ, ಸೆಕೆಂಡ್ ಗ್ರೂಪ್ ಬೇಕಾ ಅಂತ. ಸೊ ಎಸ್, ಇಂಟ್ರೆಸ್ಟಿಂಗ್ ವಿಡಿಯೋನೇ. ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ದು. ಹೋಗೋದಕ್ಕೂ ಮುಂಚೆ ಗೈಸ್, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ಎಟ್ ಎನಿ ಮೂಮೆಂಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸುತ್ತೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಇವತ್ತು ನನ್ನ ಹೇರ್ ಕರೆಕ್ಟ್ ಆಗಿ ಕೂರ್ತಾ ಇಲ್ಲ. ಆಲ್ ರೈಟ್, ಸೊ ಲೆಟ್ ಸಿ. ಗ್ರೂಪ್ 1 ಅವ್ರಿಗೆ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ, ಕರೆಂಟ್ ಫೀಲಿಂಗ್ಸ್ ಮೇನ್ ಆಗಿ ನೋಡೋಣ. ಲೆಟ್ ಸಿ ಫಾರ್ ಗ್ರೂಪ್ 1. ಲುಕ್ ಎಟ್ ದಿಸ್, 6 ಆಫ್ ಕಪ್ಸ್ ಬಂದಿದೆ. ಕರೆಂಟ್ ಸಿಚುವೇಶನ್, ಬ್ಯೂಟಿಫುಲ್ ಕಾರ್ಡ್ ಅನ್ಬೋದು. ಅಂದ್ರೆ ಈ ಪರ್ಸನ್ ಕರೆಂಟ್ ಸಿಚುವೇಶನ್ ಅಲ್ಲಿ ಪಾಸ್ಟ್ ಅಲ್ಲಿ ಆದ ಒಂದೊಂದು ಗುಡ್ ಮೆಮೊರೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಗುಡ್ ಮೂಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರು ನಿಮ್ನ ಮಿಸ್ ಮಾಡ್ಕೊಂತ ಇದ್ದಾರೆ ಇವಾಗ. ಅಂದ್ರೆ ಬಿಕಾಸ್ ಎಲ್ಲೋ ಒಂದ್ ಕಡೆ ಅವರ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಓಕೆ, ಪಾಸ್ಟ್ ಅಲ್ಲಿ ಇವ್ರ ಜೊತೆ ನಾನು ಇರ್ಬೇಕಾದ್ರೆ ನಾನು ಇಷ್ಟು ಖುಷಿಲಿದ್ದೆ, ಪಾಸ್ಟ್ ಅಲ್ಲಿ ಇವ್ರ ಜೊತೆ ಇರ್ಬೇಕಾದ್ರೆ ನಾವ್ ಈ ತರ ಒಂದು ಆಕ್ಟಿವಿಟೀಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು, ಇವ್ರು ನನಗೆ ಈ ತರ ಲವ್ ಮಾಡ್ತಾ ಇದ್ರು, ಈ ತರ ಕೇರ್ ಮಾಡ್ತಾ ಇದ್ರು, ಈ ತರ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ರು. ಸೊ ಈ ತರ ಒಂದಷ್ಟು ಫೀಲಿಂಗ್ಸ್ ಅವ್ರಿಗೆ ನಿಮ್ ಮೇಲೆ ಇನ್ನೂ ಇದೆ. ಮೇ ಬಿ ಪಾಸ್ಟ್ ಸಿಚುವೇಶನ್, ಪಾಸ್ಟ್ ಅಲ್ಲಿ ಆದ ಒಂದೊಂದು ಕ್ಷಣಗಳು ಅದನ್ನೆಲ್ಲ ನೆನಪಿಸ್ಕೊಂತ ಇದ್ದಾರೆ. ಖುಷಿ ಆಗ್ತಾ ಇದೆ ಅವ್ರಿಗೆ. ಓಕೆ, ಸೊ ಎಸ್ ಗೈಸ್, ಕರೆಂಟ್ ಸಿಚುವೇಶನ್ ಗೆ ನಿಮಗೆ 6 ಆಫ್ ಸ್ವರ್ಡ್ಸ್ ಬಂದಿದೆ. ಡೆಫಿನೆಟ್ಲಿ ವಾಂಟ್ಸ್ ಟು ಅಪ್ರೋಚ್. ಡೆಫಿನೆಟ್ಲಿ ಈ ಪರ್ಸನ್ ಅಪ್ರೋಚ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಟ್ರಾವೆಲಿಂಗ್ ಕಾರ್ಡ್ ಕಾಣ್ತದೆ. ಮೇ ಬಿ ನೀವಿಬ್ರು ಮಧ್ಯೆ ತುಂಬಾನೇ ಡಿಫ್ರೆನ್ಸಸ್, ಲೈಕ್ ಡಿಸ್ಟೆನ್ಸ್ ಇದೆ, ಲಾಂಗ್ ಡಿಸ್ಟೆನ್ಸ್ ಆಗಿರೋ ಪಾಸಿಬಿಲಿಟಿ ಇದೆ. ನೀವಿಬ್ರು ಆನ್ಲೈನ್ ಅಲ್ಲಿ ಮೀಟ್ ಆಗಿರೋ ಅಥವಾ ಆನ್ಲೈನ್ ಅಲ್ಲೇ ಮೋಸ್ಟ್ ಕಮ್ಯುನಿಕೇಶನ್ ಮಾಡೋ ಸಾಧ್ಯತೆಗಳಿರೋದು ಪಾಸಿಬಿಲಿಟಿ ಇದೆ. ತುಂಬಾ ಜನಕ್ಕೆ ಇವ್ರು ಅಬ್ರಾಡ್ ಅಲ್ಲಿ ಇದ್ದಾರೆ ಅಥವಾ ಶಿಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಷನ್, ಸಿ, ಈ ತರ ಮರೈನ್, ಈ ತರ ಪಾಸಿಬಿಲಿಟಿ. ಸೊ ಡೆಫಿನೆಟ್ಲಿ ಈ ಪರ್ಸನ್ ವೆರಿ ಸೂನ್ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅಟ್ಲೀಸ್ಟ್ ನಿಮಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಕಾಂಟ್ಯಾಕ್ಟ್ ಮಾಡೋದು, ಇದೆಲ್ಲ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಗ್ರೂಪ್ 1 ಅವ್ರಿಗೆ ಬಂದಿದೆ, ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು. ಸೊ ಗ್ರೂಪ್ 2 ಅವ್ರಿಗೆ ನೋಡೋಣ ಏನ್ ಮೆಸೇಜಸ್ ಇದೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ, ಅವರ ಕರೆಂಟ್ ಫೀಲಿಂಗ್ಸ್ ಅಂಡ್ ಕರೆಂಟ್ ಸಿಚುವೇಶನ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡೋಣ. ಲೆಟ್ಸ್ ಸಿ ಫಾರ್ ಗ್ರೂಪ್ 2. Look at this, magician. ಓಕೆ, ಮ್ಯಾಜಿಷಿಯನ್ ಬಂದಾಗೆಲ್ಲ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಕರೆಂಟ್ ಸಿಚುವೇಶನ್ ಅಲ್ಲಿ ಅವರು ಅವರ ಒಂದು ಪವರ್ ಅಲ್ಲಿ ಇದ್ದಾರೆ. ಅಂದ್ರೆ ಅವ್ರು ಇವಾಗ ಯಾವ ತರ ಫೀಲ್ ಅಲ್ಲಿ ಇದ್ದಾರೆ ಅಂದ್ರೆ, ನನಗೆ ಏನ್ ಬೇಕು ಅದನ್ನ ಅಟ್ರಾಕ್ಟ್ ಮಾಡ್ತೀನಿ,
ನನಗೆ ಅವ್ರು ಇಷ್ಟ ಇದ್ದಾರಾ, ಡೆಫಿನೆಟ್ಲಿ ಇವತ್ತಿಲ್ಲ ಒಂದಿನ ನಾವು ಮತ್ತೆ ರೀಕನೆಕ್ಟ್ ಆಗ್ತೀವಿ. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಈ ಪರ್ಸನ್ ನಿಮ್ನ ಮರ್ತಿಲ್ಲ, ಅವಾಗ ನೆನಪಿಸ್ಕೊಂತಾರೆ, ಅವಾಗ ಫೀಲ್ ಆಗುತ್ತೆ ಅವ್ರಿಗೆ ಸ್ಟ್ರಾಂಗ್ ಪುಲ್ ಟುವರ್ಡ್ಸ್ ಯು, ಅಂದ್ರೆ ತುಂಬಾ ಯೋಚನೆ ಮಾಡ್ಕೊಂತಾರೆ. ಆ ಸಿಚುವೇಶನ್ಸ್, ನಿಮ್ಮ ಪರ್ಸ್ನಾಲಿಟಿ, ನೀವು ನಡ್ಕೊಳ್ಳೋ ರೀತಿ, ಇದೆಲ್ಲ ತುಂಬಾನೇ ಅವ್ರಿಗೆ ನೆನಪಾಗತ್ತೆ. ತುಂಬಾನೇ ರೀಕನೆಕ್ಟ್ ಆಗೋಣ, ಮತ್ತೆ ಕನೆಕ್ಟ್ ಆಗೋಣ, ಅಥವಾ ಓವರ್ಲಿ ಕನೆಕ್ಟ್ ಆಗೋಣ. ಸೊ ಡೆಫಿನೆಟ್ಲಿ ಕರೆಂಟ್ ಸಿಚುವೇಶನ್ ಲುಕ್ಸ್ ಗುಡ್ ನಿಮ್ಮಿಬ್ರು ಮಧ್ಯೆ. ನಿಮಗೆ ಯಾವ ತರ ಅವ್ರ ಮೇಲೆ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ, ಇವ್ರಿಗೂ ಕೂಡ ಅದೇ ರೀತಿಯಾಗಿದೆ. ಲುಕ್ ಎಟ್ ದಿಸ್ ಕ್ವೀನ್ ಆಫ್ ಕಪ್ಸ್, ಬ್ಯೂಟಿಫುಲ್ ಕಾಂಬಿನೇಷನ್ ಕಾರ್ಡ್ ಅಂತಾನೆ ಹೇಳ್ಬೋದು. ದಿಸ್ ಪರ್ಸನ್ ಯಾರ ಬಗ್ಗೆ ನೀವು ನೋಡ್ತಾ ಇದ್ದೀರಾ, ವೆರಿ ಸ್ಮಾರ್ಟ್ ಇವರು, ವೆರಿ ಇಂಟೆಲಿಜೆಂಟ್ ಪರ್ಸನ್, ವೆರಿ ಅಂದ್ರೆ ಎಮೋಷನಲಿ ಲೈಕ್ ಔಟ್ ಆಫ್ 100 ಮೇ ಬಿ 20% ಎಮೋಷನಲ್ ಅನ್ಬೋದು, 20-30% ಎಮೋಷನಲ್ ಅನ್ಬೋದು. ಕಂಪ್ಲೀಟ್ಲಿ ಎಮೋಷನಲ್ ಅಲ್ಲ ಇವರು, ಬಟ್ ನಿಮ್ನ ಒಂದು ವೆರಿ ಸ್ಮಾರ್ಟ್ ಪರ್ಸನ್ ತರ ನೋಡ್ತಾರೆ ಇವರು. ಓಕೆ, ಈ ಪರ್ಸನ್ ತುಂಬಾನೇ ಇಂಟೆಲಿಜೆಂಟ್, ತುಂಬಾನೇ ತಲೆನ ಉಪಯೋಗಿಸ್ತಾರೆ ಎಂತ ಸಿಚುವೇಶನ್ ಇರ್ಬೇಕಾದ್ರೇನು. ಸೊ ನಿಮ್ ಬಗ್ಗೆ ಈ ತರ ಯೋಚನೆ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಫೀಲಿಂಗ್ಸ್ ಅನ್ನೋದು ಮೇ ಬಿ ಅದು ರೀಸೆಂಟ್ ಆಗಿ ನಿಮ್ ಬಗ್ಗೆ ಸ್ಟಾರ್ಟ್ ಆಗಿರೋದಲ್ಲ. ಡೆಫಿನೆಟ್ಲಿ ಈವನ್ ದೋ ನೀವಿಬ್ರು ತುಂಬಾ ಸತಿ ಮಾತಾಡಿದೀರಾ, ತುಂಬಾ ಸತಿ ಕಮ್ಯುನಿಕೇಶನ್ ಮಾಡಿದೀರಾ, ತುಂಬಾ ಸತಿ ಶೇರ್ ಮಾಡ್ಕೊಂಡಿದೀರಾ ಅವ್ರ ಜೊತೆ ನಿಮ್ಮ ವಿಷಯಗಳನ್ನ. ಮೇ ಬಿ ನಿಮ್ಮ ಫ್ರೆಂಡೇ ಆಗಿರ್ಬೋದು, ನಿಮ್ಮ ಕಲೀಗ್ ಆಗಿರ್ಬೋದು, ಬಟ್ ಇವರಿಗೆ ನಿಮ್ ಮೇಲೆ ಏನಿಲ್ಲ ಅಂದ್ರೂ ಒಂದು 6-7 months ಇಂದಾನೆ ಫೀಲಿಂಗ್ಸ್ ಇತ್ತು. ಅಂದ್ರೆ ನೀವ್ ಅನ್ಕೊಂಡೇ ಇರಲ್ಲ, ಬಟ್ ಎಸ್, ಇವ್ರು ನಿಮ್ ಮೇಲೆ ರೀಸೆಂಟ್ ಆಗಿ ನಿಮ್ ಮೇಲೆ ಅಟ್ರಾಕ್ಷನ್ ಆಗಿರೋದಲ್ಲ. ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವ್ರಿಗೆ ಮುಂಚೆಯಿಂದಾನೇ ನಿಮ್ ಬಗ್ಗೆ ಗೊತ್ತಿತ್ತು, ಅಥವಾ ಮುಂಚೆಯಿಂದಾನೇ ನಿಮ್ ಮೇಲೆ ಆ ಒಂದು ಸೆನ್ಸಿಟಿವ್ ಫೀಲಿಂಗ್ ಅನ್ಬೋದು, ಸೆನ್ಸಿಟಿವ್ ಫೀಲಿಂಗ್ ಇತ್ತು, ಸೆನ್ಸಿಟಿವ್ ನೇಚರ್ ಅನ್ಬೋದು ಇತ್ತು. ಸೊ ಎಸ್, ಐ ಫೀಲ್ ಈ ಪರ್ಸನ್ಗೆ ಎಮೋಷನ್ಸ್ ಇದೆ, ಅದನ್ನ ಅವ್ರು ಹೈಡ್ ಮಾಡ್ತಾ ಇದಾರೆ ಅಷ್ಟೇ. ಹೈಡ್ ಮಾಡ್ತಾ ಇಲ್ಲ, ಐ ಫೀಲ್ ವೆರಿ ಎಕ್ಸ್ಟ್ರೋವರ್ಟ್ ಇವರು ಒಂದ್ಸತಿ ಹೇಳ್ಕೊಂಡಿದ್ದಾರೆ ಕೂಡ. ಸಜೆಷನ್ ಈಸ್ ಎಸ್, ವೆರಿ ಸೂನ್ ನೀವು ಕನೆಕ್ಟ್ ಆಗೋದು, ವೆರಿ ಸೂನ್ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ಕೊಳ್ಳೋದು, ವೆರಿ ಸೂನ್ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಈ ಪರ್ಸನ್ ನಿಮ್ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಇದೆ ಕೇಳೋದು, ತುಂಬಾನೇ ಕ್ಯೂರಿಯಾಸಿಟಿ ಇದೆ ನಿಮ್ ಬಗ್ಗೆ, ಏನೇನೋ ಕ್ವೆಶನ್ಸ್ ಮಾಡ್ಬೇಕು ಅಂತ, ಏನೇನೋ ತಿಳ್ಕೋಬೇಕು ನಿಮ್ ಬಗ್ಗೆ ಅಂತ ಇದೆ. ಸೊ ಡೆಫಿನೆಟ್ಲಿ ವೆರಿ ಸೂನ್ ಈ ಪರ್ಸನ್ ಒಂದಷ್ಟು ಕ್ವೆಶನ್ಸ್ ಇಟ್ಕೊಂಡು ನಿಮ್ಮ ಹತ್ರ ಬರೋದು. ನಿಮ್ದು ಗರ್ಲ್ ಫ್ರೆಂಡ್ ಇದಾರ, ಬಾಯ್ ಫ್ರೆಂಡ್ ಇದಾರ, ನಿಮ್ ಮನೆಯಲ್ಲಿ ಏನೋ ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾಬೀಸ್ ಏನು, ಈ ತರ ಎಲ್ಲ ಮಾಡ್ಕೊಂಡು ನಿಮ್ಮ ಹತ್ರ ಬರೋ ಎಲ್ಲಾ ಪಾಸಿಬಿಲಿಟೀಸು ಇದೆ. ಸಚ್ ಅ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ಗ್ರೂಪ್ 2 ಅವ್ರಿಗೆ. ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ.